ಅಬಕಾರಿ ಇಲಾಖೆ ಅಧಿಕಾರಿಗಳು ಬೆಳ್ಳೂರು ಗ್ರಾಮದ ಸಿಎಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಕಾನೂನು ಬಾಹಿರವಾಗಿ ಪರವಾನಗಿ ನೀಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರು ಗ್ರಾಮದಲ್ಲಿ ನೂತನವಾಗಿ ಆರಂಭವಾಗಲು ಸಿದ್ಧಗೊಂಡಿರುವ ಕಟ್ಟಡ ನಿರ್ಮಾಣ ಇನ್ನೇನು ಕೆಲವೇ ದಿನಗಳಲ್ಲಿ ತಲೆ ಎತ್ತಲು ತಯಾರಿ ನಡೆಯುತ್ತಿದೆ. ಆದರೆ ಸ್ಥಳೀಯರು ಕೆಲ ದಿನಗಳ ಹಿಂದೆ ಅಬಕಾರಿ ಉಪ ಆಯುಕ್ತೆ ಆಶಲತಾ ಅವರಿಗೆ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಕೇವಲ 85 ಮೀಟರ್ ಅಂತರದಲ್ಲಿ ಬಾರ್ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದೀರಿ, ಕೂಡಲೇ ಬಾರ್ ಸ್ಥಳಾಂತರ ಮಾಡುವಂತೆ ದೂರು ನೀಡಿದ್ದರು. ಸುಮಾರು 250ರಿಂದ 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ನೋಡಿ, ಶಾಲೆ ಎದುರುಗಡೆನೆ CL7 ಧನ್ವಂತರಿ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಅಂತ ಹೇಳಿ ಓಪನ್ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು, ಇದು ಕಾನೂನು ಬಾಹಿರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು CL7 ಆಗಿರೋದ್ರಿಂದ ನಾವು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಶಾಲಾ ಮಕ್ಕಳು ಮುಂದಿನ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳಿ ನಾವು ಇದನ್ನು ಏನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ರಸ್ತೆದು ಅಳತೆ ಮಾಡೋಕ್ಕೆ ಬಂದಿದ್ದರು. ಶಾಲೆಗೂ ಇದಕ್ಕೆ 89 ಮೀಟ್ರ್ ಬರುತ್ತೆ, ಗೂಗಲಲ್ಲೇ ಬರ್ತಾ ಇದೆ 89 ಮೀಟ್ರ್ ಅಂತ ಹೇಳಿ. ನಾನು ದಾಖಲೆ ಸಮೇತ ನಿಮಗೆ ಕೊಡ್ತೀನಿ. ಮತ್ತು ಇನ್ನೊಂದು, ಇವತ್ತೇನು ಅಳತೆ ಮಾಡಿದ್ದಾರೆ ಇದು ರೂಲ್ಸ್ ಬ್ರೇಕ್ ಆಗಿದೆ. ಕಾನೂನಡಿಯಲ್ಲಿ ಅಳತೆ ಮಾಡಿಲ್ಲ ಅವರು, ಆಯಿತಾ. ಅವರು ರೇಂಜ್ ಇನ್ಸ್ಪೆಕ್ಟರ್ ಬಂದು ಅರುಣ್ ಅವರು ಈಗಿರ್ತಕ್ಕಂಥವ್ರು, ಇದಕ್ಕೆ ಮುಂಚೆ ಇದ್ದವ್ರು ಅಂಜನ್ ಮೂರ್ತಿ ಅಂತ ಹೇಳಿ. ಆಮೇಲೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ PDO ಅವರು, ಆಮೇಲೆ ಇನ್ಯಾರು ಬಂದಿದ್ದಾರೆ, ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಈ ಮುಖ್ಯ ದ್ವಾರದಿಂದ ಅಳತೆ ಮಾಡಿಲ್ಲ. ತಹಸೀಲ್ದಾರ್ ಬಂದಿದ್ದಾರೆ, ಮುಖ್ಯ ದ್ವಾರದಿಂದ ಅಳತೆ ಮಾಡಿಲ್ಲ. ಹಿಂಭಾಗ ಏನು ಸ್ಟೋರ್ ರೂಮ್ ಮಾಡಿದ್ದಾರೆ ಅದು ನಕ್ಷೆಯಲ್ಲೇ ತೋರಿಸಿದ್ದಾರೆ, ಸ್ಟೋರ್ ರೂಮ್ ಅಂತ ಹೇಳಿ ನಕ್ಷೆಯಲ್ಲೇ ತೋರಿಸಿದ್ದಾರೆ. ನಾವು ಮ್ಯಾಪ್ ಕೂಡ ಕೊಡ್ತೀವಿ, ಬಿಲ್ಡಿಂಗ್ದು ಏನು ಮ್ಯಾಪ್ ಆಗಿದೆ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ DC ಆಫೀಸ್ಗೆ, ಅದೇ ಮ್ಯಾಪನ್ನು ನಾವು ನಿಮಗೆ ಕೊಡ್ತೀವಿ. ಅದರಲ್ಲಿ ಅವರು ಎಷ್ಟು ಹಾಲ್ ಮಾಡಿದ್ದಾರೆ, 3 ಫ್ಲೋರ್ ಅಂತ ತೋರಿಸಿದ್ದಾರೆ. ಇಲ್ಲಿ 3 ಫ್ಲೋರ್ ಇಲ್ಲವೇ ಇಲ್ಲ, ನೀವೇ ಗಮನಿಸಿದ್ದೀರಿ. 3 ಫ್ಲೋರ್ ಇಲ್ಲ. ಇಲ್ಲಿ ಗ್ರೌಂಡ್ ಇದೆ, ಫಸ್ಟ್ ಇದೆ, ಸೆಕೆಂಡಲ್ಲಿ ಒಂದು ಸಿಂಗಲ್ ರೂಮ್ ಇದೆ. ಇದರಲ್ಲಿ 8 ರೂಮು 3 ಹಾಲ್ ಅಂತ ಹೇಳಿ ಹಿಂಗೆ ವಿಭಜನೆ ಮಾಡಿದ್ದಾರೆ. ಒಳಗಡೆ ಹೋಗೋ ಅಧಿಕಾರ ನಮಗಿಲ್ಲ. ಅದು ಓಪನ್ ಆದ ನಂತರ ಏನಿದೆ ಅದಕ್ಕೆ ಅಬ್ಜೆಕ್ಷನ್ ನಾವು ಹಾಕ್ಕೊತೀವಿ. ಇವಾಗ ಏನಿದೆ ಕಾನೂನು ಅಡಿಯಲ್ಲಿ ರಸ್ತೆ ಏನು ಅಳತೆ ಮಾಡಿದ್ದಾರೆ, ಶಾಲೆಗೂ CL7ಗೂ ಏನು ಅಳತೆ ಮಾಡಿದ್ದಾರೆ, ಎಲ್ಲ ಕಾನೂನು ಬಾಹಿರವಾಗಿ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತು, ನೋಡಿದ್ದೀರಿ, ಕಾಲ್ದಾರಿಯಲ್ಲಿ ಅವ್ರು ಅಳತೆ ಮಾಡಲಿಲ್ಲ. ದೂರಿನ ಅನ್ವಯ ಇಂದು ಬಿಳ್ಳೂರು ಗ್ರಾಮಕ್ಕೆ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪೊಲೀಸ್ ಬಂದೋಬಸ್ತ್ನಲ್ಲಿ ವಿಸ್ತೀರ್ಣ ಅಳತೆ ಮಾಡಿ ವರದಿ ಸಿದ್ಧತೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಅಬಕಾರಿ ಇನ್ಸ್ಪೆಕ್ಟರ್ ಅರುಣ್ ಪ್ರಸಾದ್, ಅಬಕಾರಿ ಅಧೀಕ್ಷಕರು ಸುರೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್, ಸಬ್ ಇನ್ಸ್ಪೆಕ್ಟರ್ ಅಮರ್, ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.